ಮೂಲತಃ ನೇಪಾಳ ಮೂಲದ ಕುಟುಂಬಸ್ಥರು ಬೆಂಗಳೂರಿನ ಸಂಜಯನಗರದಲ್ಲಿ ಮನೆ ಕೆಲಸವನ್ನ ಮಾಡಿಕೊಂಡು ಇಲ್ಲೇ ವಾಸವಾಗಿರುವಂತ ಕೆಲಸವನ್ನ ಮಾಡ್ತಾರೆ. ಈ ಸದ್ಯ ಸೀತಾ ಅವರ ಪತಿ ಏನಿದ್ದಾನೆ ಈತ ಆರೋಪಿತ ಕಳೆದ 5-6 ತಿಂಗಳಿಂದ ಬೆಂಗಳೂರಿನಲ್ಲಿ ಹೆಂಡತಿ ಹಾಗೂ ಒಬ್ಬ ಮಗುವನ್ನ ಬಿಟ್ಟು ಇನ್ನೊಂದು ಮಗುವನ್ನ ತನ್ನ ಜೊತೆ ಕರ್ಕೊಂಡು ನೇಪಾಳಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಾನೆ. ಒಮ್ಮೆ ಆತ ನೇಪಾಳಕ್ಕೆ ಹೋದ್ರೆ 5-6 ತಿಂಗಳು ವಾಪಸ್ ಬರೋದಿಲ್ಲ. ಹೀಗಾಗಿ ನಿನ್ನೆ ಕೂಡ ಆಕೆ ತನ್ನ ಪತಿಗೆ ಕರೆಯನ್ನ ಮಾಡಿ ಮಾತಾಡಿರ್ತಾಳೆ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ವಿಚಾರಕ್ಕೆ ಜಗಳ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಿನ್ನೆ ರಾತ್ರಿ 7:30 ಸುಮಾರಿಗೆ ಸೀತಾ ತನ್ನ 4 ವರ್ಷದ ಹೆಣ್ಣು ಮಗು ಕೂಡ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿ ಆಕೆ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಮ್ ಜೊತೆ ಸದ್ಯ ಸಾವನ್ನಪ್ಪಿರುವಂತ ಸೀತಾ ಅವರ ಸ್ವಂತ ಅಕ್ಕ ಅವರು ಇದ್ದಾರೆ, ಮಾತಾಡ್ಸ ಹೋಗ್ತೀನಿ. ನಿನ್ನೆ ಏನಾಯ್ತಮ್ಮ ಇನ್ಸಿಡೆಂಟ್, ನಿಮ್ ಗಮನಕ್ಕೆ ಯಾವಾಗ ಬಂತು ಅಂತ? ರಾತ್ರಿ 10 ಗಂಟೆ, ರಾತ್ರಿ 11 ಗಂಟೆಗೆ ರಾತ್ರಿ 11 ಗಂಟೆ ನನಗೆ ಗೊತ್ತಾಯ್ತು ಸರ್. 11 ಗಂಟೆಗೆ ಗೊತ್ತಾಯ್ತು. ನಮ್ಮ ತಂಗಿ ಒಂದು ಮನೆಯಲ್ಲಿ 6-5 ವರ್ಷದಿಂದ ಒಂದೇ ಮನೆಯಲ್ಲಿ ಮನೆ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ರು. ನಮ್ಮ ತಂಗಿಯವ್ರಿಗೆ ಅವ್ರ ಗಂಡ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅವ್ರ ಜೊತೆಗೆ ನಮ್ಮ ತಂಗಿ ಈ ಕಡೆ ಆ ಕಡೆ ಹೋಗೋಕೆ ತುಂಬಾ ಭಯ ಬಿಡ್ತಾ ಇದ್ರು. ಒಂದು ಮಗ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಅವರು ನೇಪಾಳಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ಲ. ಬೆಂಗಳೂರಲ್ಲಿ ಯಾವ್ದು ಜಾಗ ಅಲ್ಲಿ ಇದ್ದಾರೆ ಗೊತ್ತಿಲ್ಲ. ನಮ್ಮ ತಂಗಿ ಇಬ್ರು ತಂಗಿ ಜೋಡುವ ಇವ್ರಿಗೆ ತಂಗಿ ಅದನ. ನಮ್ಗೂ 8 ಜನ ಅಕ್ಕ ತಂಗಿ, ನಮ್ಗೆ ಲಾಸ್ಟ್ ತಂಗಿ ಅದು. ಅವ್ರು ನಮ್ಗೆ ನ್ಯಾಯ ಬೇಕು ಸರ್, ನಮ್ಗೆ ನ್ಯಾಯ ಕೊಡಿ ಸರ್. ನೀವು ನೇಪಾಳದವರು ಯಾವಾಗ ಇಲ್ಲಿಗೆ ಬಂದಿದ್ರಿ? ಅವ್ರ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಅವ್ರಿಗೆ ಮದುವೆ ಆಗಿ 9 ವರ್ಷ ಆಯ್ತು ಸರ್. 9 ವರ್ಷ ಮೇಲೆ ಆಯ್ತು ಮದುವೆ ಆಗಿ 9 ವರ್ಷ ಮೇಲೆ ಆಯ್ತು. ಅವನು ಕರ್ಕೊಂಡು ಹೋಗಿದ್ದಾರೆ ಚಿಕ್ಕ ಹುಡುಗಿಂದ. ಆವಾಗನ ಫೋನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅವನು ಆವಾಗ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ದೇವಿಂದ ಅವನು. ಆಮೇಲೆ ನಾನು ವಾಪಸ್ ಬಾ, ಬೇಡ ಅಂತ ಹೇಳ್ತೀನಿ. ಬೇಡ ದೀದಿ, ಒನ್ ಟೈಮ್ ನನಗೂ ಮಾನ ಮರ್ಯಾದೆ ಹೋಗಿದ್ದಾರೆ. ನಾನು ಬರಲ್ಲ, ಇವಾಗ ನಾನು ಇಲ್ಲೇ ಜೀವನ ಮಾಡ್ತೀನಿ. ನಮ್ದು ಮೇಡಮ್ ತುಂಬಾ ಒಳ್ಳೆಯವರು ಇದ್ದಾರೆ. ನಾವು ಕೆಲಸ ಮಾಡೋ ಜಾಗ ಅಲ್ಲಿ ತುಂಬಾ ಒಳ್ಳೆ ಮೇಡಮ್ ಇದ್ದಾರೆ. ನಾನು ಮೇಡಮ್ ಹತ್ರನೇ ಇರ್ತೀನಿ, ನಾವು ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅವರು. ನನಗೆ ನಮ್ಮ ಮನೆಗೆ ಕೂಡ ಬರಲ್ಲ ಅವರು. 8 ದಿನ ಆಯ್ತು ನನಗೆ ಫೋನ್ ಮಾಡಿ. ನಾನು ಬಾ ಇಲ್ಲಿ, ನಿಮ್ಗೆ ಅಲ್ಲಿ ಬೇಜಾರು ಇದ್ರೆ ಇಲ್ಲಿ ಬಾ ಅಂತ ಹೇಳಿದೀನಿ. ಇಲ್ಲ, ನಮ್ಮ ಮಗು 1 ಲಕ್ಷ ಹಾಕಿದ್ದಾರೆ ಅಕ್ಕ, ನಮ್ಮ ಮೇಡಮ್ ಸ್ಕೂಲ್ಗೂ ಹಾಕಿದ್ದಾರೆ. ನಾನು ಇಲ್ಲೇ ಈ ಸ್ಕೂಲಲ್ಲಿ ಇದ್ದೀನಿ, ಸ್ಕೂಲ್ಗೂ ಮಾಡ್ತೀನಿ. ನಮ್ಮ ಹುಡುಗಿ ದೊಡ್ಡವರು ಮಾಡ್ತೀನಿ. ದೊಡ್ಡವರು ಆಗೋದು ಮೇಲೆ ನಾನು ಬರ್ತೀನಿ ಅಕ್ಕ ಅಂತ ನಾನು 8 ದಿನ ಮುಂದೆ ನನಗೆ ಮಾತಾಡಿದ್ರು ನಮ್ಮ ತಂಗಿ. ಇವಾಗ ನೋಡಿದ್ರೆ ನಮ್ಮ ತಂಗಿ ಲಾಸನೆ ಎಲ್ಲ ಸುಟ್ಬಿಟ್ಟಿದ್ದಾರೆ. ಯಾರೋ ಸುಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಸರ್. ಅವ್ರಿಗೆ ಕಾರಣ ಇರ್ಬೋದು, ಅವ್ರಿಗೆ ಫ್ಯಾಮಿಲಿ ಕಾರಣ ಇರ್ಬೋದು. ಅವ್ರಿಗೆ ಏನೋ ಅವ್ರ ಟಾರ್ಚರ್ ಮಾಡಿ ಅವರು ಊರಲ್ಲಿ ಬರಗ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿನ ಅವರು ಊರಲ್ಲಿ ನಿಮ್ಗೆ ಮನೆ ಇಲ್ಲ, ನಿಮ್ದು ಇಲ್ಲಿ ಮನೆ ಇಲ್ಲ, ನೀವು ಊರಲ್ಲಿ ನಿಮ್ಗೆ ಮನೆ ಇಲ್ಲ, ಮನೆ ಬರಬೇಡ ಅಂತ ಹೇಳಿದ್ರು. ನಮ್ಮ ತಂಗಿನೇ ಅದೇ ಓನರ್ ಮನೆಯಲ್ಲಿ ಕೆಲಸ ಮಾಡಿ ನಮ್ಮ ತಂಗಿನೇ ಕೊಟ್ಟಿರೋದು ಮನೆ. ನಮ್ಮ ತಂಗಿನೇ ಅವ್ರಿಗೆ ಕಾಸು ಕೊಟ್ಟಿರೋದು. ಅವರು ನಮ್ಮ ತಂಗಿನೇ ಕಾಸು ಕೊಟ್ಟಿದ್ದು ತಿಂಗಳ. ಆವಾಗ ಅವರು ಗೋವಿಂದ ಅಣ್ಣ ಅಂತ ಹೇಳಿದ್ರು, ಊರಲ್ಲಿ ನಿಮ್ಮ ಜಾಗ ಇಲ್ಲ, ಊರಲ್ಲಿ ನೀವು ಬಂದ್ರೆ ಸಾಯಿಸ್ತೀನಿ, ಊರಲ್ಲಿ ಬಂದ್ರೆ ನಿನ್ಗೆ ಸಾಯಿಸ್ತೀನಿ ಅಂತ ಅವ್ರು ಹೇಳಿ ಭಯ ಬಿಡಿಸಿ ಏನೇನೋ ಅವರು ಮೇಡಮ್ ಜೊತೆಲಿ ಇದ್ದರು. ಮೇಡಮ್ಗೂ ನನಗೂ ಮೀಟ್ ಮಾಡಿಲ್ಲ, ಇನ್ನ ಮೇಡಮ್ ನನಗೆ ಸಿಕ್ಕಿಲ್ಲ. ಅವ್ರ ಮನೆಯವರು ಓನರ್ ನನಗೆ ಇಬ್ರು ಮಕ್ಕಳು, ಸೀತಾ ಅವ್ರಿಗೆ 2 ಮಕ್ಕಳು. ಒಂದು ಮಗು ಜೊತೆಗೆ ಸೀತಾ ಅವ್ರು ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೀತಾ ಅವ್ರು ಇನ್ನೊಂದು ಮಗು ಎಲ್ಲಿದೆ, ಯಾರ ಜೊತೆಗಿದೆ ಅಂತ? ಇನ್ನೊಬ್ರು ಮಗು ಅವರು ಗೋವಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. 1 ವರ್ಷ ಅವರು ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಸೀತಾ ಅವ್ರಿಗೆ ಏನೋ ಹೇಳಿಲ್ಲ ಕೇಳಿಲ್ಲ. ಮಗ ಅವರು ಮನೆ ಕೆಲಸದಿಂದ ಬಂದ್ರೆ ಅವರು ಎಲ್ಲಿ ಮಗ ಹಂಗೆ ಎತ್ಕೊಂಡು ಹೋಗಿದ್ದಾರೆ. ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಬಿಟ್ಟು ಅವ್ರ ಮಗ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಹತ್ರ ನಿಮ್ ತಂಗಿ ಹೇಳ್ಕೊಳ್ತಿದ್ಲ ಗಂಡ ಗೋವಿಂದ ಟಾರ್ಚರ್ ಮಾಡ್ತಿರೋಂತ ವಿಚಾರ ಏನೆಲ್ಲ ನಿಮ್ಮ ಹತ್ರ ಹೇಳ್ತಿದ್ರಮ್ಮ? ನಮ್ಮ ಹತ್ರ ಸಖತ್ ಹೇಳ್ತಾ ಇದ್ರು ಸರ್. ಇಲ್ಲಿ ಬೆಂಗಳೂರಲ್ಲಿ 4-5 ಜನ ಹುಡುಗಿ ಅವ್ರ ಹತ್ರ ಫೋನ್ ಮಾಡತ್ತೋ. ಹುಡುಗಿ ಅವ್ರಿಗೆ ಫೋನ್ ಬಂದ್ರೆ ಇದು ಯಾರೋ ನಿಮ್ ಎಂತಿನೋ ಅಂತ ಹೇಳ್ತಾರ ಅಂತ. ಹುಡುಗಿಯವರು ನಮ್ ಎಂತಿ ಇಲ್ಲ, ಇದು ನಮ್ ಕೆಲಸ ಮಾಡೋರು ಅದು ಮಕ್ಕಳು ಯಾರ್ದು ಅಂತ, ನಮ್ ಕೆಲಸ ಮಾಡೋರು ಮಕ್ಕಳು ಅಂತ ಹೇಳ್ತಾರ ಅಂತ. ಅವನು ಗೋವಿಂದ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಟಾರ್ಚರ್ ಕೊಟ್ಟಿದ್ದಾರೆ ಸರ್ ಅವರು ನಮ್ಮ ತಂಗಿಗೆ ಜೀವನನೇ ಅವರು ಜೀವನ ಮಾಡಕ್ಕೆ ಬಿಟ್ಟಿಲ್ಲ. ಅವನು ನಮ್ಮ ತಂಗಿಗೆ ಕೆಲಸ ಮಾಡಿ ಜೀವನ ಮಾಡಕ್ಕೆ ಬಿಟ್ಟಿಲ್ಲ, ನಮ್ಮ ಮಗುಗೆ ಬಿಟ್ಟಿಲ್ಲ. ಅವನು ನನಗೆ ನ್ಯಾಯ ಬೇಕು ಸರ್, ನಿಮ್ಗೆ ಹೆಲ್ಪ್ ಬೇಕು. ನಾನು ಊರು ಬಿಟ್ಟು ಊರಲ್ಲಿ ಬಂದಿದ್ದೀನಿ. ನಮ್ಗೆ ಪ್ರತ್ಯಕ್ಷ ಇಷ್ಟು ಕುಟುಂಬಸ್ಥರು ಹೇಳ್ತಿರುವಂತ ಮತ್ತು ನೇಪಾಳದಿಂದ ಬಂದು ಇಲ್ಲಿ ಜೀವನವನ್ನು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ವಿ. ಆತ ಪತ್ನಿಯನ್ನ ಬಿಟ್ಟು ಪದೇ ಹೋಗುವಂತ ಕೆಲಸವನ್ನ ಮಾಡ್ತಿದ್ದ, ಜೊತೆಗೆ ಪತ್ನಿಯನ್ನ ಹೇಳ್ಸುವಂತ ಕೆಲಸವನ್ನ ಮಾಡ್ತಿದ್ದ. 2 ಮಕ್ಕಳ ಪೈಕಿ 1 ಮಗುವನ್ನ ತನ್ನ ಜೊತೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದ. ಈ ಸಾವಿಗೆ ಗಂಟನೆ ಕಾರಣ ಅಂತೇಳಿ ಅವರ ಸಹೋದರಿ ಆರೋಪನ ಮಾಡ್ತಿರುವಂತದ್ದು. ಕಡೆದಾಗ ಏನ್ ಹೇಳ್ತೀರಮ್ಮ?
ಅವರು ಹೇಳ್ತಾ ಇದ್ರು ಅಂತ ಸರ್. ಇನ್ನು ಅದು ರೂಮ್ ಖಾಲಿ ಮಾಡಿ ನಾನು ಅಲ್ಲಿ ಬಂದ್ರೆ ನಿಮ್ ಮೇಡಮ್ ಕೂಡ ಕಟ್ ಮಾಡ್ತೀನಿ, ನಿಮ್ ಮೇಡಮ್ಗೆ ಬೀಳಲ್ಲ. ನಾನು ಬಂದ್ರೆ ನಾನು ಆ ರೂಮ್ ಅಲ್ಲಿ ಬಂದ್ರೆ ನಿಮ್ ಮೇಡಮ್ಗೆ ಬೀಳಲ್ಲ, ನಿಮ್ಗೆ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅವನು. ಪ್ರತೀಕ್ಷಾ, ಒಂದ್ ಕಡೆ ಆಕೆಗೆ ಜೀವನವನ್ನು ನೋಡ್ಕೊಳ್ಳುವಂತ ಕೆಲಸವನ್ನು ಕೂಡ ಗಂಡ ಮಾಡ್ತಿಲ್ಲ, ಮತ್ತೊಂದ್ ಕಡೆ ಅವ್ರಿಗೆ ಯಾರು ಬೆಂಗಳೂರಿನಲ್ಲಿ ಕೆಲಸವನ್ನ ಕೊಟ್ಟಿದ್ರು ಅವ್ರ ಮೇಲೆ ಕೂಡ ಜಗಳವನ್ನ ಮಾಡ್ತೀನಿ, ಈ ರೀತಿಯಾಗಿ ಟಾರ್ಚರ್ ಅನ್ನು ಕೊಡ್ತಿದ್ದ. ಗಂಡನ ಟಾರ್ಚರ್ಗೆ ನೊಂದು ಈ ರೀತಿಯಾದಂತ ಕೃತ್ಯವನ್ನು ನನ್ನ ತಂಗಿ ಮಾಡ್ಕೊಂಡಿದ್ದಾಳೆ. ಸದ್ಯ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೀವಿ. ಆತನಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ನಮ್ಗಿಲ್ಲಿ ಹಿಂದೆ ಮುಂದೆ ಯಾರು ಇಲ್ಲ ನಮ್ಮ ತನ್ನ ಅವರ ಸಹೋದರಿ ಹೇಳ್ತಿರುವಂತದ್ದು. ಮತ್ತೆ ನಿನ್ನೆ ರಾತ್ರಿ ನಮ್ ತಮ್ಮ ಫೋನ್ ಮಾಡಿದ್ದಾರೆ ಅಂತ ಅವರು ಗೋವಿಂದ್ರ ಅವರು ಅಣ್ಣಗಿ ನಮ್ ತಂಗಿ ಈ ತರ ಆಗಿದ್ದಾರೆ, ಬಾ ಹಾಸ್ಪಿಟಲ್ಗೆ ಬಾ ಅಂತ ಹೇಳಿದ್ರು ಅಂತ ಗೋವಿಂದ್ರ ಅವರು ಅಣ್ಣಗಿ ನಮ್ಮ ತಮ್ಮ ಆಮೇಲೆ ಅವರು ಏನು ಹೇಳಿದ್ರು, ಅವರು ಎಂತಿ ಹೇಳಿದ್ರು, ನಾನು ಬರಲ್ಲ, ಗೋವಿಂದ್ರ ಯಾವಾಗ ಬರ್ತಾರ ಆವಾಗ ಲಾಸ್ಟ್ ಕೊಡ್ತಾರ ನಿಮ್ಗೆ ಲಾಸ್ಟ್ ಕೊಡಲ್ಲ ಅಂತ ಹೇಳಿದ್ರು ಅಂತ ಅವ್ರು ಲೇಡೀಸು. ಸರ್